ತಿಂಗಳ ಆರಂಭದಲ್ಲಿ ಹಣ ಬರುತ್ತದೆ, ಆದರೆ ತಿಂಗಳು ಮುಗಿಯುವ ಮುನ್ನವೇ ಹಣ ಖಾಲಿಯಾಗಿ ಬಿಡುತ್ತದೆಯೇ? ಎಷ್ಟು ಸಂಪಾದಿಸಿದರೂ ಹಣ ಕೈಯಲ್ಲಿ ಉಳಿಯುತ್ತಿಲ್ಲವಾ? ಹಾಗಾದರೆ ಸಮಸ್ಯೆ ನೀವು ಕಡಿಮೆ ಸಂಪಾದಿಸುತ್ತಿರುವುದರಲ್ಲಿ ಮಾತ್ರ ಇರಬೇಕೆಂದಿಲ್ಲ. ಹಣವನ್ನು ಹೇಗೆ ಬಳಸಬೇಕು, ಹೇಗೆ ಉಳಿಸಬೇಕು ಮತ್ತು ಹೇಗೆ ಹೆಚ್ಚಿಸಬೇಕು ಎನ್ನುವುದನ್ನು ತಿಳಿಯದೇ ಇರುವುದು ಒಂದು ಕಾರಣ. ಇಂದು ಹಣದ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ 5 ಮುಖ್ಯ ವಿಷಯಗಳನ್ನು ನೋಡೋಣ. 1. ಹೆಚ್ಚು ಸಂಪಾದಿಸುವುದಕ್ಕಿಂತ ಮೊದಲು ಖರ್ಚು ತಿಳಿದುಕೊಳ್ಳಿ. ಒಬ್ಬ ವ್ಯಕ್ತಿ ತಿಂಗಳಿಗೆ 30,000 ಸಂಪಾದಿಸುತ್ತಾನೆ ಎಂದುಕೊಳ್ಳಿ. ಇನ್ನೊಬ್ಬ ವ್ಯಕ್ತಿ 50,000 ಸಂಪಾದಿಸುತ್ತಾನೆ. ಆದರೆ 50,000 ಸಂಪಾದಿಸುವ ವ್ಯಕ್ತಿ ಸಂಪೂರ್ಣ ಹಣವನ್ನು ಖರ್ಚು ಮಾಡಿದರೆ ತಿಂಗಳ ಕೊನೆಯಲ್ಲಿ ಅವನ ಬಳಿ ಏನು ಉಳಿದಿರಬಹುದು? 30,000 ಸಂಪಾದಿಸುವ ವ್ಯಕ್ತಿ ತನ್ನ ಖರ್ಚನ್ನು ನಿಯಂತ್ರಿಸಿ ಸ್ವಲ್ಪ ಹಣ ಉಳಿಸಿದರೆ ಅವನಿಗೆ ನಿಧಾನವಾಗಿ ಫೈನಾನ್ಷಿಯಲ್ ಸೆಕ್ಯೂರಿಟಿ ಬರುತ್ತದೆ. ಹಾಗಾಗಿ ನಿಮ್ಮ ಆದಾಯ ಎಷ್ಟಿದೆ ಎನ್ನುವುದಕ್ಕಿಂತ ನಿಮ್ಮ ಹಣ ಎಲ್ಲಿಗೆ ಹೋಗುತ್ತಿದೆ ಎನ್ನುವುದನ್ನು ಮೊದಲು ತಿಳಿದುಕೊಳ್ಳಿ. ಪ್ರತಿದಿನದ ಸಣ್ಣ ಖರ್ಚುಗಳನ್ನು ಕೂಡ ಗಮನಿಸಿ. ಚಿಕ್ಕ ಚಿಕ್ಕ ಖರ್ಚುಗಳು ಸೇರಿ ತಿಂಗಳ ಕೊನೆಯಲ್ಲಿ ದೊಡ್ಡ ಮೊತ್ತವಾಗಬಹುದು. 2. ಹಣ ಬಂದ ತಕ್ಷಣ ಎಲ್ಲವನ್ನು ಖರ್ಚು ಮಾಡಬೇಡಿ. ಹಣ ಬಂದ ನಂತರ ಮೊದಲು ಶಾಪಿಂಗ್, ಹೊಸ ಡ್ರೆಸ್, ಆನ್ಲೈನ್ ಆರ್ಡರ್ಸ್, ಅಗತ್ಯವಿಲ್ಲದ ಸಬ್ಸ್ಕ್ರಿಪ್ಷನ್ಸ್ ಹೀಗೆ ಖರ್ಚು ಮಾಡುತ್ತಾ ಹೋದರೆ ಉಳಿತಾಯ ಯಾವಾಗ? ಒಂದು ಸರಳ ನಿಯಮ ಇಟ್ಟುಕೊಳ್ಳಿ. ಹಣ ಬಂದಾಗ ಮೊದಲು ನಿಮ್ಮ ಫ್ಯೂಚರ್ಗಾಗಿ ಸ್ವಲ್ಪ ಮೊತ್ತವನ್ನು ಬೇರ್ಪಡಿಸಿ. ಉದಾಹರಣೆಗೆ, ನಿಮ್ಮ ಆದಾಯದಿಂದ ಸಾಧ್ಯವಾದಷ್ಟು ಒಂದು ಭಾಗವನ್ನು ಉಳಿತಾಯಕ್ಕೆಂದಿಡಿ. ಉಳಿದ ಹಣದಿಂದ ಅಗತ್ಯ ಖರ್ಚುಗಳನ್ನು ಮಾಡಿ. ಮೊತ್ತ ಚಿಕ್ಕದಾದರೂ ಪರವಾಗಿಲ್ಲ, ಉಳಿತಾಯದ ಅಭ್ಯಾಸವೇ ಮುಖ್ಯ. 3. ಒಂದೇ ಆದಾಯದ ಮೇಲೆ ಸಂಪೂರ್ಣ ಅವಲಂಬಿಸಬೇಡಿ. ಇಂದಿನ ಕಾಲದಲ್ಲಿ ಹೊಸ ಸ್ಕಿಲ್ಸ್ ಕಲಿಯುವುದು ತುಂಬ ಮುಖ್ಯ. ನಿಮಗೆ ಸಾಧ್ಯವಾದರೆ ನಿಮ್ಮ ಮುಖ್ಯ ಕೆಲಸದ ಜೊತೆಗೆ ಒಂದು ಅಡಿಷನಲ್ ಸ್ಕಿಲ್ಸ್ ಬೆಳೆಸಿಕೊಳ್ಳಿ. ಉದಾಹರಣೆಗೆ, ವಿಡಿಯೋ ಎಡಿಟಿಂಗ್, ಕಂಟೆಂಟ್ ಕ್ರಿಯೇಷನ್ಸ್, ಡಿಸೈನಿಂಗ್, ಕುಕ್ಕಿಂಗ್, ಟೈಲರಿಂಗ್, ಟ್ಯೂಷನ್, ಡಿಜಿಟಲ್ ಸರ್ವಿಸ್ ಅಥವಾ ನಿಮಗೆ ಆಸಕ್ತಿ ಇರುವ ಯಾವುದಾದರೂ ಒಂದು ಸ್ಕಿಲ್. ಆ ಸ್ಕಿಲ್ ಮುಂದೆ ಇನ್ಕಮ್ ಸೋರ್ಸ್ ಆಗಬಹುದು. ಆದರೆ ಒಂದು ವಿಷಯ ನೆನಪಿಡಿ, ತಕ್ಷಣ ಹಣ ಬರುತ್ತದೆ ಎಂದು ಹೇಳುವ ಸ್ಕ್ಯಾಮ್ಸ್ ಅಥವಾ ಗ್ಯಾರಂಟಿಡ್ ರಿಟರ್ನ್ ಆಫರ್ಸ್ ಹಿಂದೆ ಹೋಗಬೇಡಿ. ಮೊದಲು ಸ್ಕಿಲ್ಸ್ ಕಲಿಯಿರಿ, ನಂತರ ಅದರಿಂದ ಜೆನ್ಯೂನ್ ಆಗಿ ಇನ್ಕಮ್ ಮಾಡುವ ದಾರಿ ಹುಡುಕಿ. 4. ನಿಮ್ಮ ಮೇಲೆ ಮಾಡುವ ಇನ್ವೆಸ್ಟ್ಮೆಂಟ್ ಅತ್ಯಂತ ಮುಖ್ಯ. ಹಣವನ್ನು ವಸ್ತುಗಳನ್ನು ಖರೀದಿಸಲು ಮಾತ್ರ ಬಳಸಬೇಡಿ. ನಿಮ್ಮ ನಾಲೆಡ್ಜ್ ಮತ್ತು ಸ್ಕಿಲ್ಸ್ ಹೆಚ್ಚಿಸಲು ಕೂಡ ಸಮಯ ಮತ್ತು ಹಣವನ್ನು ಬಳಸಬಹುದು. ಒಂದು ಹೊಸ ಸ್ಕಿಲ್ ಕಲಿತರೆ ಅದು ವರ್ಷಗಳವರೆಗೆ ನಿಮಗೆ ಉಪಯೋಗವಾಗಬಹುದು. ಒಂದು ಪುಸ್ತಕ ಓದಿ, ಒಂದು ಕೋರ್ಸ್ ಕಲಿಯಿರಿ, ಹೊಸ ಸ್ಕಿಲ್ಸ್ ಪ್ರಾಕ್ಟೀಸ್ ಮಾಡಿ. ಪ್ರತಿದಿನ ಕನಿಷ್ಠ 30 ನಿಮಿಷವಾದರೂ ನಿಮ್ಮ ಫ್ಯೂಚರ್ಗಾಗಿ ಮೀಸಲಿಡಿ. ನಿಮ್ಮ ನಾಲೆಡ್ಜ್ ಹೆಚ್ಚಿದಂತೆ ನಿಮ್ಮ ಆಪರ್ಚುನಿಟೀಸ್ ಕೂಡ ಹೆಚ್ಚಾಗಬಹುದು. 5. ಹಣಕ್ಕಾಗಿ ಮಾತ್ರ ಬದುಕಬೇಡಿ. ಹಣ ಮುಖ್ಯ, ಆದರೆ ಹಣವೇ ಜೀವನದ ಸಂಪೂರ್ಣ ಅರ್ಥವಲ್ಲ. ಹಣ ಸಂಪಾದಿಸುವಾಗ ನಿಮ್ಮ ಆರೋಗ್ಯ, ಕುಟುಂಬ ಮತ್ತು ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಿ. ಹಣಕ್ಕಾಗಿ ಆರೋಗ್ಯ ಕಳೆದುಕೊಂಡು ನಂತರ ಆರೋಗ್ಯಕ್ಕಾಗಿ ಹಣ ಖರ್ಚು ಮಾಡುವ ಪರಿಸ್ಥಿತಿ ಬರಬಾರದು. ಹಾಗಾಗಿ ಹಣ ಸಂಪಾದಿಸಿ, ಉಳಿಸಿ, ಭವಿಷ್ಯಕ್ಕಾಗಿ ಯೋಜಿಸಿ. ಆದರೆ ಜೀವನವನ್ನು ಕೂಡ ಆನಂದಿಸಿ. ಸ್ನೇಹಿತರೆ, ಹಣ ಸಂಪಾದಿಸುವುದು ಮುಖ್ಯ, ಆದರೆ ಹಣವನ್ನು ಸರಿಯಾಗಿ ನಿರ್ವಹಿಸುವುದು ಅದಕ್ಕಿಂತ ಮುಖ್ಯ. ಇಂದಿನಿಂದ ಒಂದು ಸಣ್ಣ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಖರ್ಚುಗಳನ್ನು ಗಮನಿಸಿ.
ಸಾಧ್ಯವಾದಷ್ಟು ಉಳಿತಾಯ ಮಾಡಿ, ಹೊಸ ಸ್ಕಿಲ್ಸ್ ಕಲಿಯಿರಿ, ನಿಮ್ಮ ಫ್ಯೂಚರ್ಗಾಗಿ ಕೆಲಸ ಮಾಡಿ. ನೆನಪಿಡಿ, ಹಣ ನಿಮ್ಮ ಜೀವನವನ್ನು ನಿಯಂತ್ರಿಸಬಾರದು. ಹಣವನ್ನು ಹೇಗೆ ಬಳಸಬೇಕು ಎನ್ನುವುದು ನಿಮ್ಮ ಕೈಯಲ್ಲಿರಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಮನದ ಬೆಳಕು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.